ಕರ್ನಾಟಕ ಕೆಸೆಟ್ ಪರೀಕ್ಷೆ ಈಗಾಗಲೇ ಮುಗಿದಿದೆ. ಸೊ ಭಾಳ ಜನ ಮೆಸೇಜ್ ಮಾಡ್ತಾ ಇದ್ದಾರೆ ಯೂಟ್ಯೂಬಲ್ಲಿ, ಮತ್ತು ಪರ್ಸ್ನಲ್ ಮೆಸೇಜ್ ಕೂಡ ಮಾಡ್ತಾ ಇದ್ದಾರೆ. ಸೊ ಎಷ್ಟಿಗೆ ನಿಲ್ಲಬಹುದು ಅಂತ ತಿಳ್ಕೊಂಡು ನಾನು ಒಂದು ಅಂದಾಜಿನ ಮೇಲೆಗೆ ಮತ್ತು ಈಗಾಗಲೇ ಲಾಸ್ಟ್ ಇಯರ್ ಏನು ಕಟ್ ಆಫ್ ಲಿಸ್ಟ್ ಇತ್ತಲ್ಲ, ಸೊ ಅದನ್ನು ಕೂಡ ನಿಮಗೆ ಪ್ರೆಸೆಂಟ್ ಮಾಡ್ತಾ ಈಗ ನೆಕ್ಸ್ಟ್ ಏನು ಆಗಬಹುದು ಅನ್ನೋದ್ರ ಬಗ್ಗೆ ಒಂದು ಒಂದು ಅಂದಾಜನ್ನು ಮಾಡುವಂಥ ಉದ್ದೇಶದಿಂದ ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಯಾಕಂತಂದ್ರೆ ಭಾಳ ಜನ ಕೇಳ್ತಾ ಇದ್ದಾರೆ. ಸೊ ನಿಮಗೆಲ್ಲ ಆಲ್ಮೋಸ್ಟ್ ಗೊತ್ತಿದೆ. ಸೊ ಲಾಸ್ಟ್ ಇಯರ್ ಏನು ರಿಸಲ್ಟ್ ಇತ್ತು ಮತ್ತು ಎಷ್ಟು ಕಟ್ ಆಫ್ ನಿಂತಿತ್ತು ಅನ್ನೋದು ಈಗಾಗಲೇ ನಿಮ್ಗೆ ಕನ್ಫರ್ಮ್ ಇದೆ. ಈ ಒಂದು ಬೇಸ್ ಮೇಲೆ ನೀವು ಅರ್ಥ ಮಾಡ್ಕೊಂಡಿರ್ಬೋದು. ಇನ್ನೂ ಒಂದು ಕಡೆ ಏನಾಗಿದೆ ಅಂತಂದ್ರೆ, ನನ್ನ ಒಪಿನಿಯನ್ ಪ್ರಕಾರ ಅಥವಾ ನನಗೆ ಬಂದಂಥ ಮಾಹಿತಿ ಅಥವಾ ನನಗೆ ಜಾಸ್ತಿ ಜನ ಮೆಸೇಜ್ ಮಾಡಿದ್ದು, ಅವರ ಸ್ಕೋರನ್ನು ತಿಳಿಸಿದ್ದು, ಇದನ್ನೆಲ್ಲವನ್ನು ನೋಡಿದರೆ ನನಗೆ ಯಾಕೋ ಈ ಸಲ ಆಲ್ಮೋಸ್ಟ್ ರಿಸಲ್ಟ್ ಕಡಿಮೆಗೆ ನಿಲ್ಲುತ್ತೆ ಅಂತ ಅನ್ನಿಸ್ತಾ ಇದೆ. ಯಾಕಂತಂದ್ರೆ GM ಏನಾಗಿದೆ ಅಂತಂದ್ರೆ 160ಗೆ ಇತ್ತು, ಓಕೆನಾ. ಲಾಸ್ಟ್ ಟೈಮ್ 160ಗೆ ಇತ್ತು. ಸೊ 160 ಮೇಲೆ ಭಾಳ ಜನ ಕಡಿಮೆ ಇದ್ದಾರೆ ಅಂತ ಅನ್ನಿಸ್ತಾ ಇದೆ, ಓಕೆನಾ. ಸೊ ಜಾಸ್ತಿ ನನಗೆ ಎವರೇಜ್ ಕಂಡು ಬಂದಿದ್ದು ಎಲ್ಲಿ ಅಂತಂದ್ರೆ ಈ 40ಇಂದ 45ಇಂದ ಆಲ್ಮೋಸ್ಟ್ 45ಇಂದ 50 ಏನಿದೆ. ಸೊ ಈ ಎವರೇಜಲ್ಲಿ ಭಾಳ ಜನ ಕಂಡು ಬರ್ತಾ ಇದ್ದಾರೆ. ಆಲ್ಮೋಸ್ಟ್ ನನಗೆ ಮೆಸೇಜ್ ಮಾಡಿದವರೆಲ್ಲ ಏನಿದ್ದಾರೆ ಅಂತಂದ್ರೆ 50ಕ್ಕಿಂತ 1-2 ಮಾರ್ಕ್ಸ್ ಹೆಚ್ಚು, 2 ಮಾರ್ಕ್ಸ್ ಹೆಚ್ಚಿಗೆ 52 ಬಿಟ್ಟರೆ ಮತ್ತೆ 48 40 50 54ವರೆಗೂ ಕೂಡ ಆಲ್ಮೋಸ್ಟ್ ಈ ಎವರೇಜಲ್ಲೇ ಜಾಸ್ತಿ ಜನ ಸ್ಕೋರ್ ಮಾಡಿರುವಂಥದ್ದು ಕಂಡು ಬರ್ತಾ ಇದೆ. ಇನ್ನು ಇದಕ್ಕಿಂತ ನಾವು ನೆಕ್ಸ್ಟ್ ಸ್ಟೆಪ್ಪಿಗೆ ಹೋದರೆ 40 ತನಕ ಜಾಸ್ತಿ ಜನ ಇದ್ದಾರೆ. ಮತ್ತು ಅದರ ಸೆಕೆಂಡ್ ಸ್ಟೆಪ್ ಹೇಳ್ತಾ ಇದ್ದೀನಿ. ಸೊ ಇದು ಫಸ್ಟ್ ಸ್ಟೆಪ್. ಫಸ್ಟಲ್ಲಿ ಹೈಯೆಸ್ಟ್ ಸ್ಕೋರ್ ಬಂದಿರುವಂಥದ್ದು ಈ ಒಂದು ಎವರೇಜಲ್ಲಿ 45ಇಂದ 54ವರೆಗೂ ಕೂಡ, ಓಕೆನಾ. ಈ ಒಂದು ಎವರೇಜಲ್ಲಿ ಜಾಸ್ತಿ ಸ್ಕೋರ್ ಮಾಡಿದ್ದಾರೆ ಆಲ್ ಓವರ್ ಕರ್ನಾಟಕ. ಸೊ ನನಗೆ ಬಂದಿರುವಂಥ ಮಾಹಿತಿ ಪ್ರಕಾರ ನೆಕ್ಸ್ಟ್ ಏನಾಗಿದೆ ಅಂದ್ರೆ 140 ಏನಿದೆ ಅದರ ನೇರು 42 44 ಆಮೇಲೆ 38. ಸೊ ಹೀಗೆ ಸ್ಕೋರ್ ಇರುವಂಥದ್ದು ನೆಕ್ಸ್ಟ್ ಎರಡನೇ ಪ್ಲೇಸನ್ನು ನಾನು ಎರಡನೇ ಸ್ಟೇಜನ್ನು ನಾನು ಕೊಡಬಹುದು. ಈ ನೆಕ್ಸ್ಟು ಅಬೋವ್ 60 ಅಂಥೇಳಿ, ಅಂದ್ರೆ ಅಬೋವ್ 160 ಮೇಲೆ ಮಾಡಿದವರು ಕೂಡ ಇದ್ದಾರೆ, ಇಲ್ಲಂತಲ್ಲ, ಅವರು ಕೂಡ ಇದ್ದಾರೆ. ಬಟ್ ಅವ್ರಿಗೆ ಥರ್ಡ್ ನಾನು ಒಂದು ಹಂತವನ್ನು ಕನ್ಸಿಡರ್ ಮಾಡ್ಬೋದು. ಅಂದರೆ ಈಗ ಸ್ಕೋರಿಂಗ್ ಆಗಿರುವಂತಹ ಟೋಟಲ್ ನಂಬರಲ್ಲಿ ಅವರಿಗೆ ನಾವು ಥರ್ಡ್ ಅಂತ, ಅಂದರೆ ಅಷ್ಟು ಸ್ಕೋರ್ ಮಾಡಿದಾಗ ಥರ್ಡ್ ಒಂದು ಸ್ಟೇಜ್ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಬಟ್ ಇವರಂತೂ ಎಲ್ಲ ಕ್ಲಿಯರ್ ಆಗ್ತಾರೆ ಆಲ್ಮೋಸ್ಟ್, ಓಕೆನಾ. 160 ಮೇಲೆ ಮಾಡಿದವಂತೂ ಆಲ್ಮೋಸ್ಟ್ ಎಲ್ಲ ಕ್ಲಿಯರ್ ಆಗ್ತಾರೆ. ಅದನ್ನು ಬಿಡೋಣ. ಈಗ ಹೇಗೆ ಕ್ಲಿಯರ್ ಆಗ್ತಾರೆ ಅಂತಂದು ಅಂದಾಗ ಅವರು ಕ್ಯಾಟಗರಿ ವೈಸ್ನು ಕೂಡ ಬರ್ಬೋದು. ಯಾಕಂದರೆ ಇಲ್ಲಿ ನೋಡಿ GM ಒಳಗಡೆ 160 ಇದೆ, ಓಕೆನಾ. ಲಾಸ್ಟ್ ಇಯರ್ ನಾವು ನೋಡಿದರೆ ಈಗ ಸದ್ಯಕ್ಕೆ ಏನಾಗಿದೆ ಅಂತಂದ್ರೆ ಅದಕ್ಕಿಂತ ಎಲ್ಲ ಕ್ಯಾಟಗರಿ ವೈಸ್ ಕಡಿಮೆನೇ ಇದೆ, ಓಕೆನಾ. 160 ಮೇಲೆ ಇಲ್ಲ ಯಾವುದೂ ಕೂಡ. ಹಾಗಿದ್ಮೇಲೆ 160 ಮೇಲೆ ಮಾಡಿದವರು ಆಲ್ಮೋಸ್ಟ್ ಕ್ಲಿಯರ್ ಆಗ್ತಾರೆ. ಬಟ್ ಇನ್ನೂ ಒಂದು ವಿಚಾರಕ್ಕೆ ಬಂದ್ರೆ GM ಏನಾಗ್ಬೋದು ಈ ಸಲ ಕಡಿಮೆ ನಿಲ್ಲಬಹುದು ಅಂತ ಅನ್ನಿಸ್ತಾ ಇದೆ. ಯಾಕಂದ್ರೆ ಇಲ್ಲಿ ಮೆಸೇಜ್ ಮಾಡಿದವರು ಅಥವಾ ಇನ್ಫಾರ್ಮೇಷನ್ ಕೊಟ್ಟವ್ರ ಪ್ರಕಾರ ಆಲ್ಮೋಸ್ಟ್ 60 ಮೇಲೆ ಬಹಳ ಜನ ಕಡಿಮೆ ಇದ್ದಾರೆ ಅಷ್ಟೇ. ಒಂದು ಎವರೇಜ್ ಈಗ ಒಂದು 50 ಜನದ ಒಪಿನಿಯನ್ ಒಳಗೆ ಏನಾಗಿದೆ ಅಂದ್ರೆ ಒಂದು 8 to 9 ಪೀಪಲ್ ಮಾತ್ರ ಏನಾಗಿದ್ದಾರೆ ಅಂತಂದ್ರೆ ಜಾಸ್ತಿ 60 ಮೇಲೆ ಇರುವಂಥವ್ರು ಇದ್ದಾರೆ. ಇನ್ನು ಕೆಳಗಡೆ ಬಂದುಬಿಟ್ರೆ ಜಾಸ್ತಿ ಎವರೇಜ್ ಬರುವಂಥದ್ದು ಎಲ್ಲಿ ಅಂತಂದ್ರೆ 50 ಒಳಗಡೆ ಮತ್ತು 50 ಮೇಲ್ಗಡೆ, ಇಲ್ಲೇ ಜಾಸ್ತಿ ಜನ ಇರುವಂಥದ್ದು ಕಂಡು ಬರ್ತಾ ಇದೆ. ಈ ಒಂದು ನಿಟ್ಟಿನಲ್ಲಿ ಹೋದ ವರ್ಷಕ್ಕಿಂತಲೂ ಈ ಸಲ ಏನಾಗ್ಬೋದು, ಕಟ್ ಆಫ್ ಲಿಸ್ಟ್ ಕಡಿಮೆ ನಿಲ್ಲಬಹುದು ಅನ್ನೋದು ನಮ್ಮ ಅಂದಾಜು. ಸೊ ಈ ಬೇಸ್ ಮೇಲೆ ಮಾತ್ರ ನಾವು ಹೇಳಲಿಕ್ಕೆ ಸಾಧ್ಯ ಇದೆ. ಸೊ ಇದನ್ನು ನಾವು ಕನ್ಸಿಡರ್ ಮಾಡ್ಬೋದು. ಬಟ್ ಇನ್ನು ನಂಬರ್ ಆಫ್ ಏನಿದೆ ಅದೆಲ್ಲ ಕ್ವಾಲಿಫೈಡ್ ಎಷ್ಟಾಗಿದ್ದರು ಅದೆಲ್ಲ ನಿಮಗೆ ಡೀಟೇಲ್ ಈಗಾಗಲೇ ಗೊತ್ತಿದೆ. ಯಾಕಂದರೆ ಭಾಳ ಜನ ನೀವು ಈಗಾಗಲೇ ಕೆಸೆಟ್ ಎಕ್ಸಾಮ್ಗೆ ಪ್ರಿಪ್ರೇಷನ್ ಮಾಡಿರಿ ಅಂತಂದಮೇಲೆ ನಿಮ್ಗೆ ಆಲ್ಮೋಸ್ಟ್ ಅದು ಗೊತ್ತಿರುತ್ತೆ. ಟಾಪ್ 6% ಏನಾಗುತ್ತೆ ಕ್ವಾಲಿಫೈ ಆಗುತ್ತಾರೆ ಟೋಟಲಾಗಿ, ಅದು ಕ್ಯಾಟಗರಿ ವೈಸ್ ಮಾತ್ರ ಹೋಗುತ್ತೆ. ಸೊ ಅದು ಒಂದು. ಇನ್ನೂ ಒಂದು ವಿಚಾರಕ್ಕೆ ಬಂದುಬಿಟ್ರೆ, ಸೊ ಇನ್ನೂ ಒಂದು ವಿಚಾರ ಏನಾಗಿದೆ ಅಂತಂದ್ರೆ ಈಗ ಸದ್ಯಕ್ಕೆ ರಿಸರ್ವೇಷನ್ಗೆ ಸಂಬಂಧಪಟ್ಟಂಗೆ ಏನಾಗುತ್ತೆ ಅಂತಂದರೆ ಕೆಲವೊಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಿಮಗೆಲ್ಲ ಗೊತ್ತಿದೆ. ಸ್ವಲ್ಪ ರಿಸಲ್ಟ್ ಬಿಟ್ಟಿದ್ದಾರೆ ಅಡ್ವಾನ್ಸ್ ಆಗಿ, ನಿಮ್ಗೆ ಎಲ್ಲ ಮಾರ್ಕ್ಸನ್ನು ಹೇಳಿದ್ದಾರೆ ಎಷ್ಟು ಬಂದಿದ್ದಾವೆ ಅಂಥೇಳಿ. ಬಟ್ ರಿಸಲ್ಟ್ ಕ್ವಾಲಿಫೈಡ್ ರಿಸಲ್ಟ್ ಬರಬೇಕಾದ್ರೆ ಸ್ವಲ್ಪ ಲೇಟ್ ಆಗ್ಬೋದು. ಯಾಕಂದರೆ ಅದರೊಳಗಡೆ ರಿಸರ್ವೇಷನ್ ಕೂಡ ಇದೆಯಲ್ಲ, ಸೊ ಆ ಒಂದು ಕೂಡ ಇನ್ಫಾರ್ಮೇಷನ್ ಕನ್ಸಿಡರ್ ಆಗಬೇಕಾಗತ್ತೆ. ಸೊ ಅದ್ರ ಬಗ್ಗೆ ನಾನು ನೆಕ್ಸ್ಟ್ ಮತ್ತೊಂದು ವಿಡಿಯೋದಲ್ಲಿ ಅದ್ರ ಬಗ್ಗೆ ಸ್ವಲ್ಪ ಡೆಪ್ತ್ ವಿಷಯದ ಬಗ್ಗೆ ಡಿಸ್ಕಷನ್ ಮಾಡ್ತೀನಿ.
ಸೊ ಈ ಮಾಹಿತಿ ಮಾತ್ರ ಕ್ಲಿಯರ್ ಇರಲಿ. ಸೊ ಭಾಳ ಜನ ಕೇಳ್ತಾ ಇದ್ರಿ, ಸೊ ಎಷ್ಟು ರಿಸಲ್ಟ್ ಆಗ್ಬೋದು ಅಂಥೇಳಿ. ನೀವು ಇದು ನೋಡ್ಕೊಂಡು ಬಿಡಿ, ಈ ಒಂದು ಎವರೇಜ್ ನೋಡ್ಕೊಂಡು ಬಿಡಿ. ಇದಕ್ಕಿಂತ ಕಡಿಮೆ ನಿಲ್ಲುವಂಥ ಸಾಧ್ಯತೆಗಳು ಹೆಚ್ಚಿದಾವೆ ನಿಮ್ಮ ಕ್ಯಾಟಗರಿ ಒಳಗಡೆ. ಓಕೆನಾ, ನಿಮ್ಗೆ ಏನು ಈ ಕಡೆ GM SC ST ಕ್ಯಾಟಗರಿ 1 ಇವೆಲ್ಲ ಅದಾವಲ್ಲ, ಸೊ ಇದಕ್ಕೆ ನಾವು ಕಂಪ್ಯಾರಿಸನ್ ಮಾಡಿದರೆ ಆಲ್ಮೋಸ್ಟ್ ಇದಕ್ಕಿಂತ ಕೂಡ ಕಡಿಮೆನೇ ನಿಲ್ಲುತ್ತೆ ಈ ಸಲ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಅಷ್ಟು ನಮಗೆ ಬಂದಿರುವಂಥ ಮಾಹಿತಿ ಅಷ್ಟೇ ಇದೆ. ಸೊ ನೀವು ಎವರೇಜ್ ಗೊತ್ತಾಗ್ಬಿಡುತ್ತೆ ಈಗ. ಎಸ್, ನಿಮ್ದು ಎಲ್ಲಿ ಸ್ಕೋರ್ ಆಗಿದೆ ನೋಡ್ಕೊಂಡು ಬಿಡಿ. ಅದಕ್ಕಿಂತ ಕಡಿಮೆ ಅಥವಾ 1-2 ಮಾರ್ಕ್ಸ್ ಕಡಿಮೆ ಇದ್ದರೂ ಕೂಡ ನೀವು ಕ್ವಾಲಿಫೈ ಆಗ್ತೀರಿ ಅಂಥೇಳಿ ನೀವು ಸ್ವಲ್ಪ ಹೋಪ್ ಇಟ್ಕೊಳ್ಬೋದು. ಓಕೆನಾ, 100% ನಿಮಗದು ಕ್ವಾಲಿಫೈಡ್ ಆಗುತ್ತೆ ಅಂಥೇಳಿ. ಸೊ ನಾನು ಕೂಡ ಅದನ್ನು ಗೆಸ್ ಮಾಡಕತ್ತೀನಿ. ಸೊ ನೆಕ್ಸ್ಟ್ ನೋಡೋಣ. ಸೊ ಇನ್ನೂ ಸ್ವಲ್ಪ ನಾನು ವೇಟ್ ಮಾಡ್ತಾಯಿದ್ದೀನಿ. ಸೊ ಯಾರ್ಯಾರು ಸ್ಕೋರ್ ಎಷ್ಟೆಷ್ಟಾಗುತ್ತೆ, ಮೇ ಬಿ ಕಟ್ ಆಫ್ ಲಿಸ್ಟ್ ಸ್ವಲ್ಪ ಲೇಟಾಗಿ ಬಿಡ್ಬೋದು ಅಂತ ಅನ್ನಿಸ್ತಾ ಇದೆ. ಬಟ್ ಯಾಕಂತಂದರೆ ಇನ್ನೂ ಮೇನ್ ನಿಮ್ಗೆ ಸ್ಕೋರ್ ಕೊಟ್ಟಿದ್ದಾರೆ, ಅದು ಪ್ರಾಬ್ಲಮ್ ಇಲ್ಲ. ಸ್ಕೋರ್ ಕೊಟ್ಟಿದ್ದಾರೆ, ಬಟ್ ಕಟ್ ಆಫ್ ಲಿಸ್ಟ್ ಲೇಟಾಗಿ ಬಿಡ್ಬೋದು ಅಥವಾ ಕ್ವಾಲಿಫೈಡ್ ಆಗೋದನ್ನು ಲೇಟಾಗಿ ಬಿಡ್ಬೋದು. ಯಾಕಂತಂದ್ರೆ ಇಲ್ಲಿ ರಿಸರ್ವೇಷನ್ ಕನ್ಸಿಡರ್ ಆಗಬೇಕಾಗತ್ತೆ. ಯಾಕಂದರೆ ಈಗಾಗಲೇ ರಿಸರ್ವೇಷನಲ್ಲಿ ಎಷ್ಟೋ ಗೊಂದಲಗಳು ಉಂಟಾಗಿದ್ದಾವೆ. ಅವೆಲ್ಲ ರಿಸರ್ವೇಷನ್ ಸ್ವಲ್ಪ ಕ್ಲಾರಿಫಿಕೇಷನ್ ಆದಮೇಲೆ ಇದು ಮೇ ಬಿ ಇವು ಟೇಬಲ್ ಚೇಂಜ್ ಆಗ್ತಾ ಅನಿಸುತ್ತೆ. ಈಗ SC ಒಳಗಡೆ ಮತ್ತೇನಾಗ್ಬೋದು, ಸಬ್ ಪಾಯಿಂಟ್ ಮಾಡಿ ಅದರೊಳಗಡೆ ಎಷ್ಟು ಕ್ವಾಲಿಫೈಡ್ ಹಿಂಗೆ ಬರ್ಬೋದು. ಓಕೆನಾ, ಇದು ನೆಕ್ಸ್ಟ್ ಸಾಧ್ಯತೆಗಳು ಹೆಚ್ಚಿದಾವೆ. ಸೊ ಈ ರೀತಿಯಾಗಿ ಬಂತಂತಂದರೆ ಅವಾಗ ನಿಮ್ಗೆ ಸ್ವಲ್ಪ ಟೈಮ್ ಲೇಟಾಗೇ ಆಗುತ್ತೆ, ರಿಸಲ್ಟ್ ಲೇಟಾಗೇ ಆಗುತ್ತೆ. ಯಾಕಂದರೆ ಅದು ಅಪ್ಲೈ ಕೂಡ ಆಗಬೇಕಾಗತ್ತೆ. ಸೊ ಈ ಒಂದು ನಿಟ್ಟಿನಲ್ಲಿ ಆಲ್ಮೋಸ್ಟ್ ಯಾರು ಕೇಳ್ತಕ್ಕತ್ತಿರಲ್ಲ. ಸೊ ನೀವು ಏನು ಭಾಳ ಜನ ಮೆಸೇಜ್ ಮಾಡಕತ್ತೀರಿ. ಸೊ ಏನಾದರೂ ಒಂದು ಹೇಳಬೇಕಂತ ಅನಿಸಿತ್ತು. ಸೊ ಅದ್ರ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಕೊಡಬೇಕಂತ ಅನಿಸಿತ್ತು. ಈಗ ನನ್ನ ಒಂದು ಒಪಿನಿಯನ್ ಪ್ರಕಾರ ಇಷ್ಟು ರಿಸಲ್ಟ್ ಮಾತ್ರ ಆಗುವಂಥ ಸಾಧ್ಯತೆಗಳು ಅದಾವ. ಸೊ ಮಿಸ್ ಆದರೂ ಡೋಂಟ್ ವರಿ, ಯಾಕಂದರೆ ನೆಕ್ಸ್ಟ್ ಚಾನ್ಸ್ ಇದೆ. ಸೊ ಈಗಾಗಲೇ ನೀವು ಸ್ಟಡಿ ಮಾಡಿರ್ತೀರಿ. ಆ ಸ್ಟಡಿ ಜೊತೆಗೆ ಇನ್ನೊಂದು ಸ್ವಲ್ಪ ಎಫರ್ಟ್ ಮಾಡಿದರೆ ಮುಂದೆ ಮತ್ತೆ ಬೇರೆ ಬೇರೆ ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ. ಪ್ಲಸ್ ಇದೆ ನೆಕ್ಸ್ಟ್ ನೆಟ್ ಎಕ್ಸಾಮ್ ಇದೆ, ಅದಾದಮೇಲೆ ನೆಕ್ಸ್ಟ್ ಮತ್ತೆ KCET ಮತ್ತು ಕಾಲ್ ಆಗುತ್ತೆ. ಸೊ ಅದರೊಳಗಡೆ 100% ನೆಕ್ಸ್ಟ್ ನೀವು ಕ್ಲಿಕ್ ಆಗೇ ಆಗ್ತೀರಿ. ಅಂದರೆ ಇದಕ್ಕಿಂತ ಭಾಳ ಭಾಳ ಹಿಂದ್ಗಡೆ ಇದ್ದವರು ಭಾಳ ಕಡಿಮೆ ಸ್ಕೋರ್ ಮಾಡಿದವ್ರಿಗೆ ಹಾಗೇನಾದ್ರು ಅನ್ನಿಸ್ತಾ ಇದ್ದರೆ ನೀವು ಅದ್ರ ಬಗ್ಗೆ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸ್ಟಡಿ ಮಾಡೋದು ಹೆಂಗಿರುತ್ತೆ ಅಂದರೆ ನಾಲೆಜ್ ಇಂಪ್ರೂವ್ಮೆಂಟ್ ಆಯ್ತು ಅಂತಂದ್ರೆ ಸೊ ಆಟೋಮೆಟಿಕ್ ನಿಮ್ಗೆ ಯಾವುದೇ ಆಗಲಿ ಈಸಿಯಾಗಿ ಕ್ಯಾಚ್ ಆಗ್ತಾವೆ. ಸ್ವಲ್ಪ ಲೇಟ್ ಆಗ್ಬೋದು ಅಷ್ಟೇ, ಅದಕ್ಕೇನು ವರಿ ಮಾಡ್ಕೊಳಕ್ಕೆ ಹೋಗಬೇಡಿ. ಇದ್ದವ್ರು ಮಾತ್ರ ಕ್ವಾಲಿಫೈ ಆದರೂ ನೋ ಪ್ರಾಬ್ಲಮ್. ರಿಸಲ್ಟ್ ಮಾತ್ರ ಇಷ್ಟ ಆಗೋ ಸಾಧ್ಯತೆಗಳು ಅದಾವ. ಸೊ ನೆಕ್ಸ್ಟ್ ಇನ್ಫಾರ್ಮೇಷನ್ ಡೀಟೇಲ್ ಆಗಿ ಅದ್ರ ಬಗ್ಗೆ ನೋಡೋಣ. ಆಮೇಲೆ ನೆಕ್ಸ್ಟ್ ಮತ್ತೊಂದು ಕ್ಲಾಸಲ್ಲಿ ಬಗ್ಗೆ ನಾನು ಡಿಸ್ಕಷನ್ ಮಾಡ್ತೀನಿ.